ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 57. ಅಮ್ಮನ ಮದುವೆ ಫೋಟೋಸ್ ಎಂದು ತೆಗೆದುಕೊಂಡಳು. 4-5 ಫೋಟೋ ಇದ್ದವು. ಎಲ್ಲದರಲ್ಲೂ ಸುಮನ, ಶಿವರಾಜ್ ಅರಸ್ ಇದ್ದರು ನಿಂತು ಹಾರ ಬದಲಾಯಿಸಿಕೊಂಡಿದ್ರು. ತಾಳಿ ಕಟ್ಟಿದ್ದು, ಕಾಲುಂಗರ ತೊಡಿಸಿದ್ದು, ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಫೋಟೋ ಇತ್ತು. ಎಲ್ಲದರಲ್ಲೂ ಒಬ್ಬ ಮಧ್ಯ ವಯಸ್ಸಿನ ಹುಡುಗ ಇದ್ದ. ಅಮ್ಮ ಸೂಪರ್ ಇದ್ದಾರೆ ಆಗ. ಆದರೆ ಅರಸು ಮನೆಯವರು ಒಪ್ಪಿಗೆ ಇಲ್ಲದೆ ಮದುವೆ ಆಗಿದ್ದ. ಯಾರೂ ಇಲ್ಲದೆ ಯಾವುದೋ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಎಂದುಕೊಂಡವಳ ಕಣ್ಣಿಗೆ ಯಾವುದೋ ರಿಪೋರ್ಟ್ ಕಾಣಲು, ಇದೇನಿದು ರಿಪೋರ್ಟ್ ಎಂದು ತೆಗೆದವಳಿಗೆ ಸುಮನ ಅವರ ಪ್ರೆಗ್ನೆನ್ಸಿ ರಿಪೋರ್ಟ್ ಜೊತೆಗೆ ಕೆಲವು ಪತ್ರಗಳು ಮತ್ತು ಅರ್ಧ ಸುಟ್ಟ ಫೋಟೋಗಳು ಕಂಡಾಗ ಅವನ್ನು ನೋಡಿದ್ಲು. ಸುಮನ ಎಂದು ಹೆಸರಿದ್ದ ರಿಪೋರ್ಟ್ ನೋಡಿದ್ಲು. ಹಾಗೆ ಅದನ್ನು ಪೂರ್ತಿಯಾಗಿ ಓದಿ ಮುಗಿಸಿದವಳು ಹಾಗೆ ಪೆಟ್ಟಿಗೆಯ ಕೈ ಬಿಟ್ಟಳು ನೋವಿನಲೆ. ಅಂದರೆ ಅಂದರೆ ಅಮ್ಮನ ಮಗು ಸತ್ತೋಗಿತ್ತ? ಇದರ ಪ್ರಕಾರ ಅಮ್ಮನ ಮಗ ಗಂಡು ಅಂತಿದೆ. ಹುಟ್ಟುವಾಗಲೇ ಮಗು ಸತ್ತೋಗಿತ್ತು ಅಂದರೆ ನಾನು ನಾನು ಅವರ ಮಗಳಲ್ವಾ? ಇದೆಲ್ಲ ಏನು ಎಂದು ಪ್ರಶ್ನೆ ಮಾಡಿಕೊಂಡವಳ ಕಂಗಳು ಕತ್ತಲೆಟ್ಟಂತಾಗಿತ್ತು. ನಾನು ಅನಾಥೆ ಎಂದು ನುಡಿದುಕೊಂಡವಳು ನೆಲಕ್ಕೆ ವಾಲಿದ್ಲು. ಸುಳ್ಳು, ಇದು ಸುಳ್ಳು. ನಾನು ಅಮ್ಮನ ಮಗಳೇ. ನಾನು ಶಿವರಾಜ್ ಅವರ ಜೊತೆ DNA ಟೆಸ್ಟ್ ಮಾಡಿಸಿದರೆ ಗೊತ್ತಾಗುತ್ತೆ ನಾನು ಅವರ ಮಗಳೇ ಎಂದು ಕಣ್ ತೊಳೆದುಕೊಂಡವಳು. ಆದರೆ ಮಾಡಿಸ್ಬೇಡ ಅಂತ ಅಮ್ಮ ತಡೆದು ಬಿಟ್ರಲ್ಲ, ಇದಕ್ಕೆ ಕಾರಣ ಅಂದರೆ ಅಯ್ಯೋ ಎಂದು ತಲೆ ಕೂದಲಿಡಿದು ಕುಳಿತುಕೊಂಡವಳು. ಏನಾಗ್ತಿದೆ ನನ್ನ ಜೀವನದಲ್ಲಿ ಎಂದು ರೋಧಿಸುವಾಗ ನಿಧಿ ತಂದೆನಮ್ಮ ಎಂದು ಮೈಥಿಲಿಯವರು ಕೂಗಿದ ಕರೆಗೆ ಬಂದೆ ಅತ್ತೆ ಎಂದಳು ಕಣ್ಣುರಿಸಿಕೊಂಡು. ಅದೇನೇ ಆಗಲಿ, ನಾನು ಈ ವಿಷಯ ಅಮ್ಮನ ಬಳಿ ಮಾತಾಡಲ್ಲ, ಅವರಿಗೆ ನೋವು ಮಾಡಲ್ಲ ಎಂದು ಬಿಕ್ಕಿದವಳು. ಏನೇ ಇದ್ರೂ ಅವ್ರು ನನ್ನ ತಾಯಿನೇ ಎಂದು ಆ ಪೆಟ್ಟಿಗೆಯ ಮೊದಲಿದ್ದ ಜಾಗದಲ್ಲಿರಿಸಿ, ಅತ್ತೆ ಅಲ್ಲಿ ಏನೂ ವಸ್ತು ಇಲ್ಲ ಎಂದಳು ಮೈಥಿಲಿ ಅವರ ಬಳಿ ಬಂದು. ಓ ಹೌದಾ, ಇದೇನು ಕಣ್ಣೆಲ್ಲ ಕೆಂಪಾಗಿದೆ, ಯಾಕೆ ಎಂದರು ಅವಳ ಕಣ್ಣು ನೋಡಿ. ಮೇಲಿಂದ ನೋಡ್ತಿರುವಾಗ ಧೂಳು ಬಿತ್ತು ಅತ್ತೆ ಎಂದು ಮೆಲ್ಲಗೆ ಹೇಳಿದವಳ ತಲೆ ಸವರಿ, ಒಳ್ಳೆ ಹುಡುಗಿ ಎಂದು ನಕ್ಕು ನಡೆದರು. ನಿಧಿ ತಗೋ ಇದು ಎಂದು ಪ್ರಸಾದವ ಅವಳ ಕೈಗಿಟ್ಟರು ಸುಮನ. ಅವರನ್ನೇ ದೀರ್ಘವಾಗಿ ನೋಡಿದ್ಲು. ನನಗೂ ಇವರಿಗೂ ಇಷ್ಟೊಂದು ಹೋಲಿಕೆ ಇದೆ. ಅಮ್ಮನ ಪ್ರತಿ ನೋವು ನನ್ನ ಅರಿವಿಗೆ ಬರುತ್ತೆ. ಆದರೆ ನಾನಿವರ ಮಗಳಲ್ಲ ಅಂತ ಯಾರು ಹೇಳಿದ್ದು ಎಂದು ಯೋಚಿಸುವಾಗ, ಏನಾಯ್ತೆ, ಏನು ಯೋಚನೆ ಮಾಡ್ತಿದೀಯಾ ಎಂದರು ಅವಳ ಮೊಗದ ಮೇಲೆ ಕೈ ಆಡಿಸಿ. ಏನಿಲ್ಲ ಅಮ್ಮ ಎಂದವಳು ಪ್ರಸಾದ ತೆಗೆದುಕೊಂಡು ಎಲ್ಲರಿಗೂ ಕೊಟ್ಟಳು. ಮಾವ ಪ್ರಸಾದ ತಗೊಳ್ಳಿ ಎಂದಳು ರೂಮಿನಲ್ಲಿ ಕುಳಿತು ಫೋನ್ ನೋಡುತ್ತಿದ್ದ ವಸಿಷ್ಠ ಅವರ ಬಳಿಗೆ ಬಂದು. ಥ್ಯಾಂಕ್ ಯು ಕಣಮ್ಮ, ಆದರೆ ನನಗೊಂದು ಡೌಟು. ನೀನು ದೇವರನ್ನೇ ಕೇಳಿದರೆ ನಿನ್ನ ಕಷ್ಟ ತೀರೋಗಿ ನಿನ್ನ ಅಪ್ಪ ಸಿಕ್ಕಿಬಿಡ್ತಿದ್ರು ಅಲ್ವಾ, ಮತ್ತ್ಯಾಕೆ ಅಷ್ಟು ಕಷ್ಟಪಡ್ತಿದ್ದೆ ಎಂದರು ಗಂಭೀರವಾಗಿ. ಅವರಿಗಾಗಿ ಅವಳು ಕೆಂಡ ತುಳಿದು ದೇವರ ಸೇವೆ ಹೆಸರಲ್ಲಿ ನೋವಂಡಿದ್ದು ಅವಳಿಗೆ ಸಹಿಸಲಾಗಲಿಲ್ಲ. ಆಗ ಆ ದೇವರು ನನ್ನ ಕಷ್ಟ ತೀರಿಸೋಕೆ ಅಂತ ಕಣ್ಣಿಗೆ ಕಾಣೋ ದೇವರನ್ನೇ ಕಣ್ಣೆದುರು ಕಳುಹಿಸಿದ್ದ. ನನಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನ್ಯಾಯ ಕೊಡಿಸೋಕೆ, ಹೋರಾಡೋಕೆ ಅಂತ ದೇವರಿದ್ರು. ಆದರೆ ಈ ಮನುಷ್ಯ ರೂಪದ ದೇವರಿಗೆ ನೋವಾದಾಗ ಆ ಕಲ್ಲಿನ ಮೂರ್ತಿ ಮುಂದೆ ಕುಳಿತು ಬೇಡೋದನ್ನು ಬಿಟ್ಟರೆ ನನಗೇನು ಉಳಿದಿರಲಿಲ್ಲ ಮಾವ. ಅದಕ್ಕೆ ಸರ್ವವನ್ನು ಅವನ ಪಾಲಿಗೆ ಬಿಟ್ಟು ಅವನ ಪಾದಕ್ಕೆ ಶರಣಾಗಿ ಬಿಟ್ಟಿದ್ದೆ ಎಂದಳು ನಗುತ್ತಾ. ಅವಳ ಮನದಲ್ಲಿ ತಾನು ದೇವರ ಸ್ಥಾನದಲ್ಲಿ ಇರುವೆನೆಂದು ತಿಳಿದಾಗ ತುಸು ಭಾವುಕರಾದರು ವಸಿಷ್ಠ. ಆದರೆ ಏನು ಮಾಡೋದು, ಈ ದೇವರಿಗೆ ಎಲ್ಲವನ್ನು ನಿಭಾಯಿಸೋಕೆ ಬರಲಿಲ್ವೇ ಎಂದರು ನಗುತ್ತಾ. ಇಲ್ಲ ಮಾವ, ನಿಮಗೆ ಎಲ್ಲವನ್ನು ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿದೆ. ತುಂಬ ನೋವಾಗ್ತಿದೆ ಮಾವ, ನನಗೆ ಏನೇನೋ ಹೇಳೋಗಿದೆ ನಿಮ್ಮ ಬಳಿ. ತುಂಬ ಪ್ರಶ್ನೆಗಳಿವೆ, ಅನುಮಾನಗಳಿವೆ, ಪರಿಹಾರ ಬೇಕು ನನಗೆ. ಹಾಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಬಳಿ ಹೇಳ್ಕೊಂಡು ಹಗುರಾಗಬೇಕು ಎಂದಳು ಕಣ್ ತುಂಬಿಕೊಂಡು. ಯಾಕೆ ನಿಧಿ ಹೇಳ್ತಿದೀಯಾ, ಇವಾಗಲೂ ಏನಾಯ್ತು ಹೇಳು ಎಂದರು ಅವಳ ಕೈ ಹಿಡಿದು. ಹುಷಾರಾಗಿ ಮಾವ, ನೀವು ಬೇಗ ಹುಷಾರಾಗಿ ಬನ್ನಿ ಎಂದು ಅಲ್ಲಿಂದ ನಡೆದಳು. ತನ್ನ ನೋವ ಕಟು ಸತ್ಯವ ಹೇಳಿಕೊಳ್ಳಲು ಭುಜವೊಂದು ಬೇಕಿತ್ತು ಅವಳಿಗೆ. ತುಂಬ ನೊಂದಿದ್ದಾಳೆ ಅನಿಸುತ್ತೆ ಎಂದವರು ಹೆಂಡತಿ ಎಂದರು ಕುಳಿತಲ್ಲಿಂದಲೇ. ಪಕ್ಕದ ಕೋಣೆಯಲ್ಲಿ ಕೆಲಸ ನೋಡುತ್ತಿದ್ದ ಮೈಥಿಲಿ ಓಡಿ ಬಂದಿದ್ರು. ಏನಾಯ್ತು ವಸಿ, ತಲೆ ಏನಾದರೂ ನೋವಾಗ್ತಿದೆಯಾ ಎಂದು ಆತಂಕದಿ ಕೇಳಲು, ನಿಧಿ ಯಾಕೋ ತುಂಬ ಬೇಜಾರಾಗಿದ್ದಾಳೆ, ಸ್ವಲ್ಪ ನೋಡು ಎಂದರು ಪೆಚ್ಚಾಗಿ. ಅದೇನು ಮಾವ ಸೊಸಿಯೋ, ನಿಮಗೆ ಅವಳನ್ನು ಬಿಟ್ಟಿರೋಕ್ಕೂ ಆಗಲ್ಲ, ಈ ಮರವಿನ ನಾಟಕನೂ ನಿಲ್ಲಿಸಲ್ಲ ಅಂತೀರಾ. ಇನ್ನೆಷ್ಟು ದಿನ ವಸಿ, 2 ತಿಂಗಳಿನಲ್ಲಿ ನಮ್ಮ ಮಕ್ಕಳ ಮದುವೆ ಎಂದರು ಮೈಥಿಲಿ ಅವರ ಪಕ್ಕ ಕುಳಿತು. ನನ್ನ ಸೊಸೆಗೆ ನ್ಯಾಯ ಕೊಡಿಸ್ತೀನಿ ಅಂತ ಪಣ ತೊಟ್ಟಿದ್ದೀನಿ. ಇದರಲ್ಲಿ ಯಾರಿಗೆ ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ, ಆದರೆ ಅದರ 10ರಷ್ಟು ನಾನು ವಸೂಲು ಮಾಡ್ತೀನಿ. ಈಗೇನು ನೀನು ನನ್ನ ಸೊಸೆನ ಸಮಾಧಾನ ಮಾಡ್ತೀಯಾ ಇಲ್ವಾ ಎಂದರು ಗಂಭೀರವಾಗಿ. ಆಯ್ತು ಬಿಡಿ,
ಎಲ್ಲ ಸೊಸೆ ಬಂದು 1 ವರ್ಷದಾಗ ನನ್ನ ಮಗ ಬ್ಯಾರೆ ಆದ ಅಂತ ಸಾಂಗ್ ಹೇಳಿದ್ರೆ ನಾನು ಸೊಸೆ ಬಂದು 1 ವರ್ಷದಾಗ ನನ್ನ ಗಂಡ ದೂರ ಆದ ಅಂತ ಹಾಡಬೇಕು ಅನಿಸುತ್ತೆ ಎಂದು ಗೊಣಗಿಕೊಂಡು ಕೆಳಗೆ ನಡೆದರು ಮೈಥಿಲಿ. ವಸಿಷ್ಠ ಅವರ ರೂಮಿನಿಂದ ಓಡಿ ಬಂದ ನಿಧಿಗೆ ನೋವನ್ನು ತಡೆಯಲಾಗುತ್ತಿರಲಿಲ್ಲ. ಇಷ್ಟು ದಿನ ಏನೇ ನೋವಿದ್ರೂ ತನ್ನಮ್ಮನ ಬಳಿ ಹೇಳಿಕೊಳ್ಳುತ್ತಿದ್ಲು. ಆದರೆ ಇಂದು ಯಾರ ಬಳಿ ಹೇಳಿಕೊಳ್ಳಲಾಗದೆ ಮುಖ ಮುಚ್ಚಿಕೊಂಡು ಅಳುತ್ತಿದ್ದಳು ನಿಧಿ. ಹೇ ನಿಧಿ, ಏನಾಯಿತು ಎಂದ ವೈಭವ್ ಅವಳ ಪಕ್ಕ ಕುಳಿತು. ಆಗಷ್ಟೇ ಬಂದವನಿಗೆ ಅವಳ ಅಳು ನೋಡಿ ಗಾಬರಿಯಾಗಿತ್ತು. ವೈಭವ್ ಎಂದು ಅವನ ತಬ್ಬಿ ಜೋರಾಗಿ ಅಳತೊಡಗಿದಳು ನಿಧಿ. ಯಾಕೆ, ಏನಾಯಿತು ಎಂದ ಮತ್ತೆ. ಆದರೆ ಅವಳ ಅಳು ಹೆಚ್ಚಾಯಿತ ವಿನಃ ಕಡಿಮೆ ಆಗಲೇ ಇಲ್ಲ. ಇವಾಗಳೋದು ನಿಲ್ಲಿಸ್ತೀಯಾ ಇಲ್ವಾ ಎಂದ ಅವಳನ್ನು ದೂರ ಸರಿಸೆ. ನನಗೆ ಇಲ್ಲಿರೋಕ್ಕಾಗ್ತಿಲ್ಲ ಎಂದು ಬಿಕ್ಕುತ್ತಿದ್ದವಳ ಮಗುವ ಬೊಗಸೆಯಲ್ಲಿ ಹಿಡಿದವ. ಅಳು ನಿಲ್ಲಿಸು ಎಂದ ಗಟ್ಟಿಯಾಗಿ. ನಿಲ್ಲಿಸೆ ಎಂದ ಜೋರಾಗಿ. ಆದರೂ ಅವಳ ಅಳು ನಿಲ್ಲಿಸದೆ ಹೋದಾಗ ಅವಳ ತುಟಿಗೆ ತುಟಿ ಸೇರಿಸಿದ ವೈಭವ್. ಅವಳ ಅಳು ತಂತಾನೆ ನಿಂತಿದ್ದು. ಏನು ಹೇಳ್ತಿ, ಈಗ ಹೋಗಾಗ ಬಂದೆ, ನಿಧಿ ಅಳ್ತಿದ್ದಾಳಾ, ಸಮಾಧಾನ ಮಾಡಿದ್ಯಾ ಎಂದು ಗಾಬರಿಯಿಂದ ಕೇಳಿದ್ರು ವಸಿಷ್ಠ. ಅವಳು ಹತ್ರ ಸಮಾಧಾನ ಮಾಡೋಕೆ ಅವಳ ಗಂಡ ಇದ್ದಾನೆ, ನೀವು ಈ ರೀತಿ ಮಾಡಿದ್ರೆ ನೋಡಿ ಎಂದರು ಉಸಿ ಮುನಿಸು ತೋರಿ. ಈಗಷ್ಟೇ ಅವರ ಸರಸ ನೋಡಿ ಬಂದಿದ್ರಲ್ಲ. ಅಯ್ಯೋ, ನಿನ್ನ ಮಗನಿಗೆ ಇದೆಲ್ಲ ಗೊತ್ತಾಗಲ್ಲ, ಮತ್ತೆ ಬೈತಾನೆ ಆ ಪಾಪದವಳಿಗೆ, ಅದಕ್ಕೂ ಅಳ್ತಾಳೆ ಅವಳು ಎಂದರು ಗಡಿಬಿಡಿ ತೋರುತ್ತಾ. ಹಾಗೇನೂ ಇಲ್ಲ, ಚೆನ್ನಾಗೇ ಸಮಾಧಾನ ಮಾಡ್ತಿದ್ದ, ಎಷ್ಟೇ ಆಗಲಿ ನಿಮ್ಮ ಮಗ ಅಲ್ವಾ ಎಂದರು ಮೂತಿ ತಿರುವೆ. ನಿನ್ನ ಮಗ ಹೇಗೆ ಸಮಾಧಾನ ಮಾಡ್ತಾನೆ ಅಂತ ನನಗೆ ಗೊತ್ತು ಎಂದು ವಸಿಷ್ಠ ಅವರು ಹೇಳುವಾಗ ಅವರ ತುಟಿಗಳ ಬಂಧಿಸಿ ಬಿಟ್ಟರು ಮೈಥಿಲೆ. ಹೀಗೆ ನಿಲ್ಲಿಸಿದ ಅವಳ ಅಳುವ. ನೀವೊಬ್ಬರೇ ಅಲ್ಲ ರೊಮ್ಯಾನ್ಸ್ ಮಾಡೋದು ಎಂದು ಅವರಿಂದ ದೂರ ಸರಿದು ತುಟಿ ಒರೆಸಿಕೊಂಡವರ ಬಳಿಗೆಳೆದುಕೊಂಡು ಇನ್ನೊಮ್ಮೆ ತೋರಿಸು ಹೆಂಡತಿ ಎಂದು ನಡು ಬಳಸಿ ಕಣ್ಮುಟುಕಿಸಿದವರ ಭುಜಕ್ಕೆ ಹೊಡೆದು, ನನ್ನ ಮೊಮ್ಮಗ ಬರಲಿ ಇರಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಂದರು ಮುಖ ಊದಿಸಿಕೊಂಡು. ಏನಂತ ಮಾಡ್ತೀಯಾ, ನನ್ನ ಗಂಡ ಯಾವಾಗಲೂ ರೊಮ್ಯಾನ್ಸ್ ಮಾಡ್ತಾನೆ ಅಂತನಾ ಎಂದು ಮಡದಿಗೆ ಕಚಗುಳಿ ಇಟ್ಟರು ವಸಿಷ್ಠ. ಇಲ್ಲ, ನಿಮ್ಮ ತಾತ ತುಂಬ ಪೋಲಿ ಅಂತ ಎಂದರು ನಗು ತಡೆದು. ಹೌದಾ, ಎಷ್ಟು ಫೋಲಿ ಎಂದು ತಮ್ಮ ಗಡ್ಡದಿಂದ ನಡುವ ಮೇಲೆ ಕಚಗುಳಿ ಇಡಲು ವಸಿ ಎಂದು ಅವರು ಜೋರಾಗಿ ನಗುವಾಗ, ಒಳಗೆ ಬರ್ಬೋದಾ ಎಂದ ಧ್ವನಿಗೆ ಇಬ್ಬರು ತಿರುಗಿ ನೋಡಲು ಶಿವರಾಜ್ ನಿಂತಿದ್ರು. ಇಬ್ಬರಿಗೂ ಮುಜುಗರವಾಗಿತ್ತು. ಬೇಗ ದೂರ ಸರಿದು ಸೀರೆ ಸರಿ ಮಾಡಿಕೊಂಡಿದ್ರು ಮೈಥಿಲಿ. ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ ವಸಿಷ್ಠ ಎಂದರು ನಾಟಕೀಯವಾಗಿ. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗೇ ಇರ್ತೀನಿ. ಇನ್ನೊಬ್ಬರ ಕೋಣೆಗೆ ಬರುವಾಗ ಡೋರ್ ನಾಕ್ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಎಂದರು ಗಂಭೀರವಾಗಿ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ ಎಂದು ಮೇಲಿದ್ದ ಮೈಥಿಲಿಯವರ ನೋಡಿ. ಪರವಾಗಿಲ್ಲ, ನಾನು ಎಲ್ಲ ಮುಗಿಸಿಕೊಂಡೇ ಬಂದೆ. ಈ ಕಡೆ ಹೋಗ್ತಿದ್ದೆ, ಎಷ್ಟೇ ಆಗಲಿ ಭಾವಿ ಬೀಗರಲ್ವಾ, ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ ಬಂದೆ ಎಂದು ಕೈಯಲ್ಲಿದ್ದ ಹಣ್ಣುಗಳ ಕೊಟ್ಟು ಬರ್ತೀನಿ ಎಂದು ನಡೆದರು ಕೆಳಗೆ. ಅವರ ನಡವಳಿಕೆಯಿಂದ ಅನುಮಾನ ಬಂದು ತಾವು ಕೆಳಗೆ ನಡೆದರು ವಸಿಷ್ಠ ಮೈಥಿಲಿ. ವೈಭವ್ನಿಂದ ಆಗಷ್ಟೇ ಬಿಡಿಸಿಕೊಂಡು ಆಚೆ ಓಡಿ ಬಂದ ನಿಧಿಯ ನೋಡಿ, ನಿಧಿ, 1 ಲೋಟ ನೀರು ಸಿಗುತ್ತಾ ಎಂದರು ಶಿವರಾಜ್ ಅವರು. ಹಾಂ ಎಂದಳು. ಆಗಷ್ಟೇ ಅರಳಿದ್ದ ಅವಳ ತುಟಿಗಳು ಒಣಗಿದ್ದವು ಅವರ ನೋಡಿ. ಅವಳು ಅಡುಗೆ ಮನೆ ಹೊಕ್ಕಿದ್ದ ಸುತ್ತಲೂ ನೋಡಿ ಅವಳ ಬಳಿ ನಡೆದರು ಶಿವರಾಜ್. DNA ಟೆಸ್ಟ್ ಮಾಡಿಸೋಕೆ ಬರ್ತೀನಿ ಅಂದವಳು ತಿಂಗಳು ಕಳೆದರೂ ಮಾವನ ಚಾಕರಿ ಮಾಡ್ಕೊಂಡು ಇಲ್ಲೇ ಬಿದ್ದಿದೆಯಾ ಎಂದರು ಗಡುಸಾಗೆ. ಅದು ಅಮ್ಮ ಬೇಡ ಅಂದರು ಎಂದಳು ಮೆಲ್ಲಗೆ. ಅಮ್ಮ ಬೇಡ ಅಂದರು ಅಂದರೆ ನಿನಗೂ ನಿಜ ಗೊತ್ತಾಗಿರ್ಬೇಕಲ್ಲ ಎಂದರು ವ್ಯಂಗ್ಯದಿಂದ. ನಿಮಗೆ ಎಲ್ಲ ಗೊತ್ತು ಅಲ್ವಾ ಹಾಗಾದ್ರೆ ಎಂದಳು ಅವರತ್ತ ನೋಡಿ. ಎಲ್ಲ ಅಂದರೆ ಎಂದರು ಅನುಮಾನದಿಂದ. ಸರ್, ನನಗೆ ಒಂದು ನಿಜ ಹೇಳ್ತೀರಾ ಎಂದಳು ಮೆಲ್ಲಗೆ. ಏನು ನಿಜ? ಇಷ್ಟು ದಿನ ಮಿಸ್ಟರ್ ಶಿವರಾಜ್ ಅರಸ್ ಅಂತಿದ್ದೆ, ಇವಾಗೇನು ಹೊಸದಾಗಿ ಎಂದರು ಶಿವರಾಜ್ ಗತ್ತಿನಿಂದ. ನನ್ನ ಜಾಗ ಏನು ಅಂತ ಗೊತ್ತಾಗಿದೆ ಸರ್, ನಾನು ಎಲ್ಲಿರಬೇಕು ಅಂತ ಗೊತ್ತಾಗಿದೆ ಎಂದವಳು ಅವರ ಕೈ ಹಿಡಿದು. ನಾನು ಯಾರ ಮಗಳು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಸರ್, ಪ್ಲೀಸ್ ಹೇಳಿ ಎಂದು ಕಣ್ ತುಂಬಿಕೊಂಡು ಕೇಳಿದಾಗ ವಕ್ರವಾಗಿ ನಕ್ಕಿದ್ದರು ಶಿವರಾಜ್. ಅವಳಿಗೆ ನಿಜ ಹೇಗೆ ತಿಳಿಯಿತು ಎಂಬ ವಿಷಯ ಕೊರೆದರು. ತಿಳಿದಿದೆ ಅಲ್ವಾ ಎಂದು ಖುಷಿಯಾದರು. ಇದೆಲ್ಲ ಎಂದು ಕೇಳಿದವರ ಮಾತಿಗೆ ಪ್ಲೀಸ್ ಎಂದು ಬೇಡಿದಳು ತಲೆ ಎತ್ತಿ ಅವರ ನೋಡಿ. ನೀನೊಬ್ಬ ವೇಶ್ಯೆ ಮಗಳು ಎಂದರು ತುಟಿ ಕೊಂಕಿಸಿ. ಕೇಳಿದವಳ ಹೃದಯ ಒಡೆದು ಹೋಗಿತ್ತು. ಸುಳ್ಳು ಇದು ಎಂದಳು ಮಾತನಾಡಲಾಗದೆ ಮಾತನಾಡುತ್ತಾ. ಇಲ್ಲ, ಇದೇ ನಿಜ, ಬೇಕಿದ್ರೆ ನಿನ್ನಮ್ಮನ ಕೇಳು. ಅಲ್ಲಲ್ಲ, ನಿನ್ನ ಸಾಕು ಅಮ್ಮನ. ಸುಮ್ಮ ಅಡ್ಮಿಟ್ ಆಗಿದ್ದ ಆಸ್ಪತ್ರೆಯಲ್ಲೇ ಆ ವಯಸ್ಸೇ ಇದ್ಲು.
ಇಬ್ಬರಿಗೂ ಒಟ್ಟಿಗೆ ಮಗು ಆತು. ಆದರೆ ದುರದೃಷ್ಟವಶಾತ್ ನನ್ನ ಸುಮ ಮಗು ತೀರಿ ಹೋಯಿತು. ಆ ವೇಶ್ಯೆ ಇದರ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ. ಇದನ್ನು ಇಲ್ಲೇ ಕಸದ ಬುಟ್ಟಿಗೆ ಬಿಸಾಕಿ ಅಂತ ಜೋರಾಗಿ ಜಗಳ ಆಡುವಾಗ ನಾನು ಸಾಕ್ತೀನಿ ನನಗೆ ಕೊಡಿ ಅಂತ ನಿನ್ನಮ್ಮ ನನ್ನ ಸುಮ ನಿನ್ನ ಎತ್ಕೊಂಡು ಬಂದ್ಲು. ನಿನಗಾಗಿ ಅವಳು ಅರಸು ಮನೆಯಿಂದ ದೂರ ಇರೋದು ಎಂದು ಕಟುವಾಗಿ ನುಡಿದಾಗ ತಾನೇ ಕೈಗಳು ಹಿಂದೆ ತೆಗೆದುಕೊಂಡು ಬಿಡು ತಲೆ ತಿರುಗಿದಂತಾಗಿ ಶೆಲ್ಫ್ ಕಡೆಗೆ ವಾಲಿದ್ಲು. ಯೋಚನೆ ಮಾಡು, ನಿಂಗೆ ಈಗಲೂ ಅರಸು ಮನೆಯ ಪಾಲುದಾರಿಕೆ ಬೇಕಾ? ನಿಂಗೆ ಈ ಮನೆಯ ಸೊಸೆಯ ಪಟ್ಟ ಬೇಕಾ? ನಿನ್ನ ಸಾಕು ತಾಯಿ ನಿನ್ನ ಸುಖ ನೋಡದೆ ದೂರ ಉಳಿಬೇಕಾ ಎಂದೆಲ್ಲ ಕೇಳಿ ಸೋತು ಕುಗ್ಗಿದವಳ ನೋಡಿ ಅಲ್ಲಿಂದ ಹೊರಟು ಹೋದರು. ನಿಮಿಷಗಳವರೆಗೆ ಅಲ್ಲೇ ಅಳುತ್ತಾ ಕುಳಿತಿದ್ದಳು ನಿಧಿ. ಆಗಷ್ಟೇ ಅಡುಗೆ ಮನೆಗೆ ಬಂದ ಮೈಥಿಲಿ ಅವರು ನಿಧಿ ಎಂದು ಓಡಿ ಬಂದರ ಮೈಥಿಲಿ ನಿಧಿಯ ನೋಡಿ ಯಾಕೆ ಏನಾಯಿತು ಎಂದು ಕೇಳಲು ಅವರನ್ನು ತಬ್ಬಿ ಅತ್ತವಳ ನೋಡಿ ಕರುಳು ಹಿಂಡಿದರೂ ದೂರವೇ ನಿಂತಿದ್ರು ವಸಿಷ್ಠ ಅವರು. ವಸಿ, ನಿಮ್ಮ ಸೊಸೆ ನೋಡಿ ಹೇಗೆ ಅಳ್ತಿದ್ದಾಳೆ ಎಂದು ಮೈಥಿಲಿ ಅವರು ಕರೆಯಲು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಎಂದು ಗಂಭೀರವಾಗಿ ಹಾಡುತ್ತಲೇ, ಹೆಂಡತಿ ನನಗೆ ಸ್ಟ್ರಾಂಗ್ ಟೀ ಕೊಡುವ ಎಂದು ಕೋಣೆಗೆ ನಡೆದರು ವಸಿಷ್ಠ. ನಿಧಿ, ನೀನು ಜಾಣ ಅಲ್ವಾ, ಅಳಬಾರ್ದು ಕಣೋ ಎಂದು ಅವಳ ಕಣ್ಣೊರೆಸಿದರು ಮೈಥಿಲಿ. ಅಯ್ಯೋ ನಿಧಿ, ಯಾಕೆ ಅಳ್ತಿದೀಯಾ ಎಂದು ಗಾಬರಿಯಿಂದ ಓಡಿ ಬಂದರು ಸುಮನ. ಏನಾಯ್ತೋ ಗೊತ್ತಿಲ್ಲ, ತುಂಬ ಅಳ್ತಿದ್ದಾಳೆ ಎಂದು ಚಿಂತೆಯಿಂದ ಹೇಳಿದರು ಮೈಥಿಲಿ. ಯಾಕೆ ನಿಧಿ ಈಗ ಅಳ್ತಿದೀಯಾ ಎಂದು ಅವಳ ಮಗುವ ಬೊಗಸೆಯಲ್ಲೇ ಹಿಡಿದ್ರು. ಅಮ್ಮ, ತುಂಬ ನೋವಾಗ್ತಿದೆ, ನನಗೆ ಬೇಜಾರಾಗ್ತಿದೆ ಎಂದು ಅವರ ತೆಗೆಗೆ ಬಿದ್ದು ಅಳುವವಳ ನೋಡಿ ಅವರ ಕಂಗಳು ತುಂಬಿದವು. ಯಾಕೋ, ಏನಾಯಿತು ಎಂದರು ಅವಳನ್ನು ಸಮಾಧಾನ ಮಾಡುತ್ತಾ. ಅಮ್ಮ, ಮಾವನಿಗೆ ನನ್ನ ನೆನಪಿಗೆ ಬರ್ತಿಲ್ಲಮ್ಮ ಎಂದು ಅವರಿಗೆ ಸುಳ್ಳೊಂದು ನುಡಿದಾಗ ಅನುಮಾನ ಮೂಡಿತು ಮೈಥಿಲಿ ಅವರಿಗೆ. ಅದಕ್ಕೆ ಇಷ್ಟೆಲ್ಲ ಅಳ್ತಾರ ಹುಚ್ಚಮ್ಮ ಎಂದು ಅವಳ ಕಣ್ಣೊರೆಸಿ, ದೇವರಿದ್ದಾನೆ, ಅವರು ಬದುಕಿದ್ದೇ ಪವಾಡ ಅಂದಮೇಲೆ ಅವರಿಗೆ ನೀನು ನೆನಪಿದ್ರು ಇಲ್ಲದಿದ್ರೂ ನಡೆಯುತ್ತೆ. ಬೇರೆಯವರ ಥರ ನೆನಪಿಲ್ಲ ಅಂದ ತಕ್ಷಣ ನಿನ್ನ ದೂರ ಮಾಡಿಲ್ಲ ಅಲ್ವಾ, ನಿನ್ನ ಜೊತೆ ನನ್ನನ್ನು ನೋಡ್ಕೋತಿದ್ದಾರೆ ಎಂದು ಸುಮ್ಮನ ಅವರು ಸಮಾಧಾನ ಮಾಡುವಾಗ ಅಲ್ಲಿಗೆ ಬಂದ ವೈಭವ್. ನಿನ್ನ ಸೊಸೆಗೆ ಹುಚ್ಚು ಕಣಮ್ಮ, ಈಗಷ್ಟೇ ಅಳ್ತಿದ್ದವಳನ್ನು ಸಮಾಧಾನ ಮಾಡಿ ಕಳಿಸಿದ್ದೀನಿ, ಮತ್ತೆ ಅಳ್ತಿದ್ದಾಳೆ ಎಂದು ಅವಳೆಡೆ ಕೆಂಗಣ್ಣು ಬೀರಿ, ಹೇ ಗುಂಡಣ್ಣ, ಮತ್ತೆ ಗದರಬೇಡ, ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗು ಎಂದರು ಮೈಥಿಲಿ. ಅಲ್ಲೇನೋ ಸರಿ ಇಲ್ಲ ಎಂಬ ವಾಸನೆ ಅವರ ಮೂಗಿಗೆ ಬಡಿದಿತ್ತು. ಬಾ ಎಂದವ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ನಡೆದ. ವಸಿ, ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರಾ ಎಂದರು ಮೈಥಿಲಿ ಗಂಡನ ಎದುರು ಕೈಕಟ್ಟಿ. ನಾನು ಅಪ್ಪ ಆಗ್ತಿದ್ದೀನಿ ಎಂದರು ಮೀಸೆ ಮರಿಯಲ್ಲಿ ನಗುತ್ತಾ. ವಸಿ ಎಂದು ಮೈಥಿಲಿ ಅವರು ಅರಚಲು, ಯಪ್ಪ, ನನಗೆ ಜೋರು ಮಾಡ್ತೀಯಲ್ಲ ಹೆಂಡ್ತಿ, ಎಷ್ಟು ಅರಚೋದು, ಬಿ ಪಿ ಇದೆ ನಿಂಗೆ ಎಂದರು ಮಡದಿಯ ಹಿಂದಿನಿಂದ ದಬ್ಬಿ. ನನ್ನ ಬಿ ಪಿ ಜಾಸ್ತಿ ಆಗ್ತಿರೋದೇ ನಿಮ್ಮಿಂದ, ಎಷ್ಟು ಟೆನ್ಷನ್ ಕೊಡ್ತೀರಾ ನನಗೆ ಎಂದರು ಜೋರಾಗಿ ಉಸಿರಾಡುತ್ತಾ. ಅಯ್ಯೋ ನನ್ನ ಮುದ್ದಮ್ಮ ಎಂದು ಅವರ ಕೊರಳಿಗೆ ತುಟಿ ಸೋಕಿಸಿದರು. ನಾನೆಲ್ಲಿ ಟೆನ್ಷನ್ ಕೊಟ್ಟೆ, 2 ಮಕ್ಕಳ ಕೊಟ್ಟೆ ಅಷ್ಟೆ ಎಂದರು ತುಂಟತನದಿಂದ. ಛಿ, ಎಂತ ಮಾತಾಡ್ತೀರಾ, ನಾನು ಕೇಳೋಕೆ ಬಂದ ವಿಷಯ ಮರೆಸೋ ಆಗಿದ್ರೆ ನನ್ನ ಯಾಮಾರಿಸೋಕ್ಕಾಗಲ್ಲ ಎಂದರು ಅವರಿಂದ ದೂರ ಸರಿದು. ಅಯ್ಯೋ, ನಿನ್ನ ನಾನು ಯಾಮಾರಿಸೋಕ್ಕಾಗುತ್ತಾ, ನನ್ನ ಅರ್ಧ ನೀನು ಎಂದರು ಅವರ ಮತ್ತೆ ತಬ್ಬಿ. ಬಸಿ, ಈಗಷ್ಟೇ ಏನಾಯಿತು ಅಂತ ಗೊತ್ತಿಲ್ವಾ, ಬಾಗಿಲು ಹಾಕ್ಬೇಕು ಬಿಡಿ ಎಂದರು ಕೊಸರಾಡುತ್ತಾ. ಯಾವನೋ ತಲೆ ಸರಿ ಇಲ್ದೇವನೋ ಗಂಡ ಹೆಂಡತಿ ರೂಮಿಗೆ ನುಗ್ಗಿದ್ರೆ ಎಲ್ಲ ಹಾಗೆ ಇರ್ತಾರಾ ಎಂದರು ಶಿವರಾಜ್ ಅವರ ನೆನೆದು. ವಸಿ, ನಿಜ ಹೇಳಿ, ಇನ್ನೂ ಏನಿದೆ, ನೀವು ಯಾಕೆ ಇಷ್ಟು ಕೂಲಾಗಿದ್ದೀರಾ? ನಿಧಿ ಅಷ್ಟು ಅಳುತ್ತಿದ್ರು ಯಾಕೆ ಸಮಾಧಾನ ಮಾಡದೆ ಬಂದಿದ್ದು? ಅಷ್ಟಕ್ಕೂ ಕೇಳಿದ್ದು ಸುಳ್ಳಾಗಬಹುದು ಅಂದರೆ ಏನು ಕೇಳಿದಾಳೆ ಎಂದು ಸಾಲು ಸಾಲು ಪ್ರಶ್ನೆ ಇಟ್ಟವರ ನಡು ಬಳಸಿ, ನಿಜ ಏನಂದರೆ ನಾಳೆ ಎಲ್ಲ ನಾಡಿದ್ದಷ್ಟರಲ್ಲಿ ಒಬ್ಬರ ಕೊಲೆ ಆಗುತ್ತೆ, ಅದು ಈ ವಸಿಷ್ಠ ಅವರ ಕೈಯಿಂದ. ಇನ್ನೊಬ್ಬರಿಗೆ ಜೀವನ ಪೂರ್ತಿ ಕೊಳೆಯೋ ಶಿಕ್ಷೆ ಸಿಗುತ್ತೆ ನನ್ನ ಮಗನ ಕೈಯಿಂದ ಎಂದರು ಗಂಭೀರವಾಗಿ. ವಸಿ ಎಂದು ಅರಚಿದ್ರು ಮೈಥಿಲಿ. ಕೊಲೆಯ ವಿಷಯವನ್ನು ಎಷ್ಟು ಸಮಾಧಾನವಾಗಿ ಹೇಳುತ್ತಿದ್ದಾರಲ್ಲ, ನಿಧಾನ ಕಣೆ, ನನಗೆ ಕಿವಿ ಕೇಳುತ್ತೆ ಎಂದರು ಕಿವಿ ಮುಚ್ಚಿಕೊಂಡು. ವಶಿ, ತಮಾಷೆ ಮಾಡಬೇಡಿ, ಕೊಲೆ ಅಂದರೆ ಏನು, ನಿಮ್ಮ ಮಾತಿನ ಅರ್ಥ ಎಂದರು ಗಾಬರಿಯಿಂದ. ಕೊಲೆ ಅಂದರೆ ದೈಹಿಕವಾಗಿ ಅಲ್ಲ ಕಣೆ, ಮಾನಸಿಕವಾಗಿ. 1-2 ದಿನಗಳವರೆಗೂ ಕಾಯಿ ಅಷ್ಟೆ ಎಂದು ಮಡತಿಯ ಕೆನ್ನೆಗೆ ಮುತ್ತಿಡಲು, ಏನೋ ಮಾಡಿ, ಆದರೆ ಯಾರಿಗೂ ನೋವಾಗಬಾರ್ದು ಅಷ್ಟೆ ಎಂದರು ಗಂಡನ ಎದೆಗೊರಗೆ. ಹೂನಮ್ಮ, ನೋವಾಗಲ್ಲ, ಈಗಾಗಿರೋ ನೋವಿಗೆ ತಕ್ಕ ಬೆಲೆ ತೀರಿಸ್ಕೊಳ್ತೀನಿ ಎಂದರು ಹಲ್ಕಚ್ಚೆ. ಮೋಸ ಮಾಡಿದವರ ನಂಬಿಕೆ ದ್ರೋಹಿಗಳ ಅಂತ್ಯ ಸಮೀಪಿಸಿತ್ತು. ಹೊರನೋಟಕ್ಕೆ ಏನೂ ತಿಳಿಯದವರಂತೆ ಉಳಿದ ವಸಿಷ್ಠ ಒಳಗೊಳಗೆ ಏನನ್ನು ಸಾಧಿಸಿದ್ದರೂ ಆಗಲ್ಲ. ಅವಳನ್ನು ಹೊತ್ತು ತನ್ನ ಕೋಣೆಗೆ ತಂದ ವೈಭವ್ ಕೈಕಟ್ಟಿ ಅವಳನ್ನೆದ್ದಿಟ್ಟಿಸಿದ್ದ ಕೋಪದಿಂದ. ಹಾಗೆ ನೋಡಬೇಡ, ಅಳು ಬರುತ್ತೆ
ಎಂದಳು ಮತ್ತೆ ಕಣ್ತುಂಬಿಕೊಂಡು. ತೆಗೆದೆರಡು ಬಿಟ್ಟರೆ ಎಲ್ಲ ಹಲ್ಲು ಉದುರಿ ಹೋಗ್ಬೇಕು, ಅಳು ಬರುತ್ತಂತೆ. ಏನೇ ಆಗಿದೆ ನಿಂಗೆ ಎಂದ ಕೈ ಮುಷ್ಟಿ ಕಟ್ಟಿ. ನಾನು ನಾನು ಅಮ್ಮನ ಮಗಳಲ್ಲ ಎಂದು ಹೇಳಿ ಬಿಕ್ಕತೊಡಗಿದ್ಲು ಮತ್ತೆ. ಕೇಳಿಸಿಕೊಂಡವನಿಗೆ ದೊಡ್ಡ ಆಘಾತವೇ ಆಗಿತ್ತು. ಏನು ಹೇಳ್ತಿದೀಯ ಅನ್ನೋ ಪರಿಜ್ಞಾನ ಇದೆಯಾ ನಿಂಗೆ? ನೀನು ಅಮ್ಮನ ಮಗಳಲ್ಲ ಅಂದರೆ ಎಂದ ಗಾಬರಿಯಿಂದ. ನಾನು ಅನಾಥೆ, ನನ್ನ ಅಮ್ಮ ಸಾಕಿರೋದು ಎಂದು ಶಿವರಾಜ್ ಹೇಳಿದ ಎಲ್ಲ ವಿಷಯ ಚಾಚು ತಪ್ಪದೆ ತಿಳಿಸಿದಳು ನಿಧಿ. ನಿಧಿ ಎಂದು ಅವಳ ಪಕ್ಕ ಕುಳಿತುಕೊಂಡವನ ಬಾಚಿ ತಬ್ಬಿ, ನನ್ನ ಕೈಲಿ ತಡೆಯೋಕ್ಕಾಗ್ತಿಲ್ಲ ವೈಭವ್ ಎಂದು ಅವನದಿಗೆ ಮುಖ ಬಿಟ್ಟು ಅತ್ತವಳ ನೋಡಿ ಅವನ ಕರುಳು ಹಿಂಡಿತ್ತು. ಏ ನಿಧಿ ಎಂದು ಅವಳ ಬೆಂತಡವಿ ಸಮಾಧಾನ ಮಾಡಲು ನೋಡಿದಷ್ಟು ಅವಳ ಅಳು ಹೆಚ್ಚೇ ಆಗಿತ್ತು. ನೋಡಮ್ಮ ಇಲ್ಲಿ ಎಂದು ಅವಳ ಬಲವಂತದೆ ದೂರ ಸರಿಸಿದವ. ಎಷ್ಟು ದಿನ ಆಯಿತು ನಿನಗೆ ವಿಷಯ ಗೊತ್ತಾಗಿ ಎಂದ ಅವಳ ಕೈ ಹಿಡಿದು. ಇವತ್ತೇ ಬೆಳಗ್ಗೆ ಎಂದಳು ಮತ್ತೆ ದುಃಖಿಸುತ್ತ. ಯಾರು ಹೇಳಿದ್ದು ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಅಮ್ಮನ ಕಬೋರ್ಡಲ್ಲಿ ರಿಪೋರ್ಟ್ ಇತ್ತು, ಅದರಲ್ಲಿ ನೋಡಿದೆ ಎಂದಾಗ ಕಣ್ಮುಚ್ಚಿ ಕೋಪ ತಡೆದವ. ನೋಡು, ರಿಪೋರ್ಟ್ಸ್ ನೋಡಿದೆ ನಿಜ, ಆದರೆ ಯಾವಾಗಿನಿಂದು? ನಿನಗಿಂತ ಮುಂಚೆಯೇ ಅವರಿಗೆ ಒಂದು ಪ್ರೆಗ್ನೆನ್ಸಿ ಕ್ಯಾರಿಯಾಗಿ ಅದು ಅಬಾರ್ಟ್ ಆಗಿದ್ರೆ ಅಥವಾ ಆ ಪಾಪು ಹೋಗಿದ್ರೆ ಎಂದು ಕೇಳಿದಾಗ ಅವಳ ಮನದೊಳಗೆ ಒಂದು ಕ್ಷಣ ಖುಷಿ ಹರಡಿತ್ತು ಅಲ್ವಾ. ಇದು ನನ್ನ ತಲೆಗೆ ಬರಲೇ ಇಲ್ಲ. ಆದರೆ ಶಿವ ಎಂದು ಏನು ಹೇಳಲು ಹೊರಟವಳಿಗೆ ಶಿವರಾಜ್ ಅವರ ಕುತಂತ್ರಧಾರಿವಾಗಿ, ವೈಭವ್ ನನಗೆ ಹೆಲ್ಪ್ ಮಾಡ್ತೀಯಾ ಎಂದಳು ಅವನ ಕೈ ಗಟ್ಟಿಯಾಗಿ ಹಿಡಿದು. ಮೊದಲು ಕಣ್ಣೊರೆಸ್ಕೊ ಎಂದು ಅವಳ ತೊಡೆದವ. ಇವಾಗ ಹೇಳು, ಅದು ಸಹಾಯ ಅಲ್ಲ, ನಿನ್ನ ಗಂಡನಾಗಿ ನನ್ನ ಜವಾಬ್ದಾರಿ ಎಂದಾಗ ಕೇಳದೆ ಅವನ ಕೆನ್ನೆಗೆ ತುಟಿ ಸೋಕಿಸಿದವಳು. ನಾನು ತುಂಬ ಅದೃಷ್ಟ ಮಾಡಿದ್ದೆ ಅನ್ಸುತ್ತೆ, ನಿನ್ನಂಥ ಗಂಡ, ದೇವರಂಥ ಮಾವ, ತಾಯಿ ಅಂತ ಅತ್ತೆ ಸಿಕ್ಕಿದ್ದಾರೆ ಎಂದಾಗ ನಗವ. ವಿಷಯ ಹೇಳು, ಮೂಡ್ ಚೇಂಜ್ ಮಾಡಬೇಡ, ಆಮೇಲೆ ನಿನಗೆ ಕಷ್ಟ ಎಂದ ನಗುತ್ತಾ. ಹೇ ಹೋಗೋ ಎಂದವಳು ಅವನ ಪಕ್ಕ ಕುಳಿತು. ಶಿವರಾಜ್ ನನಗೆ ತುಂಬ ಹೇಳಿದರು ಎಂದು ಅವರು ಹೇಳಿದ ಪ್ರತಿ ಮಾತನ್ನು ಚಾಚು ತಪ್ಪದೆ ಹೇಳಿದ್ಲು. ಇಷ್ಟೆಲ್ಲ ಆದರೂ ಬಾಯಿ ಮುಚ್ಕೊಂಡಿದ್ಯಾ ಎಂದ ಮುಷ್ಟಿ ಕೈಕಟ್ಟೆ. ನಾನು ಹೇಳೋದು ಪೂರ್ತಿ ಕೇಳು ಎಂದವಳು ಮೆತ್ತಗೆ ತನ್ನ ನೋವು ಹೇಳಿಕೊಂಡಾಗ ಕಣ್ಮುಚ್ಚಿ ತೆಗೆದವ. ಓಕೆ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಆದರೆ ಅವರಿಂದ ಆದ ನೋವಿಗೆ ತಕ್ಕ ಶಾಸ್ತಿ ಕೊಡದೇ ಇರಲ್ಲ ಎಂದು ಹೇಳಿದವನ ನೋಡಿ ನನ್ನ ಪ್ಲಾನ್ ಏನಂದರೆ ಎಂದು ಎಲ್ಲವ ತಿಳಿಸಿದ್ಲು. ಹೋ, ಇಷ್ಟೊಂದು ಮಾಡುವಷ್ಟು ಪೇಷನ್ಸ್ ಇದೆಯಾ ಎಂದು ನಕ್ಕವ. ಓಕೆ ಎಂದಿದ್ದ ಅವಳ ಮಾತಿಗೆ. ಮೋಸಗಾರರ ಸಿಕ್ಕಿಸಲು ಸಂಚೊಂದು ರೂಪಿಸಲಾಯಿತು ಅಲ್ಲಿ. ಮುಗ್ಧಳ ಕಡು ಕೋಪವ ನೋಡಲೇಬೇಕಿತ್ತು ಅರಸು ಮನೆಯವರು. ಮಾರನೇ ದಿನವೇ ಅರಸು ಮನೆಯವರೆಲ್ಲ ಬಂದಿದ್ದರು ಬಟ್ಟೆ ಒಡವೆ ಆರಿಸಲು. ವಸಿಷ್ಠ, ಮತ್ತೆ ಎಲ್ಲಿ ತೆಗೆಯೋದು ಅಂತ ನಿರ್ಧಾರ ಮಾಡಿದಿರ ಬಟ್ಟೆನಾ ಎಂದರು ಚಂದ್ರಕಾಂತ್. ನನ್ನ ಮಕ್ಕಳ ಮದುವೆ ಅಂದಮೇಲೆ ದೊಡ್ಡ ಅಂಗಡಿಗೆ ಹೋಗೋಣ, ಆದರೆ ಇವತ್ತು ಬೇಡ ಎಂದರು ನಗುತ್ತಾ. ಯಾಕೆ? ಇವತ್ತು ದಿನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಂದರು ಮೀನಾಕ್ಷಿ. ಹೌದು ಅಮ್ಮ, ಆದರೆ ಇವತ್ತು ನನ್ನ ಚೆಕಪ್ ಇದೆ, ಇನ್ನೊಮ್ಮೆ ಟ್ರೀಟ್ಮೆಂಟ್ ತಗೊಂಡ್ರೆ ಮರ್ತಿರೋದು ನೆನಪಿಗೆ ಬರುತ್ತೆ ಅಂದಿದ್ದಾರೆ. ಎಲ್ಲ ನೆನಪಾದರೆ ನಾನು ಖುಷಿಯಿಂದ ಭಾಗವಹಿಸ್ಬೋದು ಎಂದಾಗ ಆಘಾತ ಆಗಿತ್ತು ಚಂದ್ರಕಾಂತ್ ಶಿವರಾಜ್ ಅವರಿಗೆ. ಹಾಗಂತ ಇವಾಗ ನಾನು ವಾಪಸ್ ಹೋಗ್ಬೇಕಾ ಎಂದು ಶಿವರಾಜ್ ಬುಸುಗುಡುತ್ತಾ. ಬೇಕಿದ್ರೆ ನೀವು ತಗೊಳ್ಳಿ, ನಾವು ಬೇರೆ ಶಾಪಿಂಗ್ ಮಾಡ್ತೀವಿ ಎಂದರು ಗಡುಸಾಗಿ. ಅಲ್ಲಿಗೆ ತಣ್ಣಗಾದರು ಚಂದ್ರಕಾಂತ್. ನಿಧಿ, ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡು ಎಂದಾಗ ನಿಧಿ ಎಲ್ಲರಿಗೂ ತಿನಿಸು ತಂದು ಕೊಟ್ಲು. ಎಲ್ಲರೂ ಸುಮ್ಮನೆ ಕುಳಿತು ಏನೇನು ಮಾತನಾಡುವಾಗ ನಿಧಿಗೆ ಕಣ್ಣಲ್ಲೇ ಸನ್ನೆ ಮಾಡಿದರು ಶಿವರಾಜ್. ಅವರ ಕಣ್ಣು ಸನ್ನೆ ಮಾಡಿ ಕರೆದರು ಆಚೆಗೆ. ಏನು ಯೋಚನೆ ಮಾಡಿದೆ ನಿಧಿ? ನಿನ್ನ ಮಾವನಿಗೆ ನೆನಪು ಮರಳಿ ಬರೋ ಅಷ್ಟರಲ್ಲಿ ನೀನು ಇಲ್ಲಿಂದ ಹೋಗ್ತೀಯಾ ಎಂದರು ಅವಳ ದಿಟ್ಟಿಸಿ. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಹೋಗ್ತೀನಿ ಎಂದಳು ನಿಧಿಯು ತಲೆ ತಗ್ಗಿಸಿ. ಕೇಳು ಎಂದರು ಜೇಬಿನಲ್ಲಿ ಕೈ ತೂರಿಸಿ. ಅವಳು ಹೋಗಲು ಒಪ್ಪಿದ್ದೆ ಖುಷಿಯಾಗಿತ್ತು ಅವರಿಗೆ. ಅದು ನನ್ನ ತಾಯಿ ಯಾರು, ಮತ್ತೆ ನಾನು ನಿಮ್ಮ ಮನೆಯಲ್ಲಿ ಇರಲ್ಲ ಅಲ್ವಾ? ವಸಿಷ್ಠ ಅವರ ಮನೆಯಲ್ಲಿ ಸೊಸೆಯಾಗಿದ್ದರೆ ನಿಮಗೇನು ತೊಂದರೆ ಎಂದಳು ಮೇಲಗೆ. ನಿನ್ನ ತಾಯಿ ಯಾರು ಅಂತ ಗೊತ್ತಿಲ್ಲ, ಯಾಕಂದರೆ ಅವಳು ಒಂದೇ ಕಡೆ ಇರೋಳಲ್ಲ, ಮತ್ತು ನೀನು ಎಲ್ಲಿದ್ದರೂ ನನಗೆ ಸಮಸ್ಯೆ ಇಲ್ಲ. ಆದರೆ ನಿನ್ನ ಸಾಕು ಅಮ್ಮ ಇದ್ದರೆ ನನ್ನ ತೊಂದರೆ, ಯಾಕಂದರೆ ಅವಳು ನನ್ನ ಮೊದಲ ಪ್ರೀತಿ. ಅದಕ್ಕೆ ಮತ್ತೆ ನಿನ್ನ ಹುಟ್ಟಿನ ಸತ್ಯ ಹೇಳಿಲ್ಲ ಅಂದರೆ ನಿನ್ನನ್ನು ಮಗಳಾಗಿ ನೋಡಬೇಕು. ನಿನ್ನಂಥ ವೇಶ್ಯ ಮಗಳಿಗೆ ನಾನು ಅಪ್ಪನ ಸ್ಥಾನ ಕೊಡಲ್ಲ ಎಂದಾಗ ನಿಜವಾಗಿಯೂ ಕಣ್ತುಂಬಿತ್ತು ಅವಳಿಗೆ. ಸರಿ ಸರ್, ನಾನು ನೋಡ್ತೀನಿ ಎಂದು ಅವರ ಜೊತೆ ಮಾತನಾಡುತ್ತಾ. ನಾನು ಹೋದರೆ ವಸಿಷ್ಠ ಮಾವ ವೈಭವ್ ತುಂಬ ಕೊರಗ್ತಾರೆ ಎಂದಳು ಮೆಲ್ಲಗೆ. ಕೊರಗ್ತಾರೆ, ಆಮೇಲೆ ಮದುವೆ ಆಗ್ತಾನೆ, ಬೇರೆ ಸೊಸೆ ಬರ್ತಾಳೆ ಎಂದರು ಅಸಡ್ಡೆಯಿಂದ. ಹೌದು, ಆದರೂ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು ಮಾವ ಹೇಗೆ ಬದುಕಿದ್ರು ಎನ್ನುವಾಗ ಋಷಭಲ್ಲಿ ಮರಿಯಾಗಿ ಕೇಳುತ್ತಿದ್ದ.
ಅದು ಹಾಗೆ. ಅವನ ನಸೀಬ್ ತುಂಬ ಗಟ್ಟಿಯಾಗಿತ್ತು ಅನಿಸುತ್ತೆ. ತುಂಬ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಅವನ ಜೊತೆ ಯಾರೂ ಇಲ್ಲದೆ ಇದ್ದಾಗ ನಾನು ಅಟ್ಯಾಕ್ ಮಾಡಿಸಿದ್ದು. ಅದು ಪರ್ಫೆಕ್ಟ್ ಕೊಲೆಗಾರರು ಅವರು. ಆದರೆ ತಪ್ಪಿಸ್ಕೊಂಡು ಬಿಟ್ಟ ಎಂದು ಹೇಳುವಾಗ ಮುಷ್ಟಿ ಕಟ್ಟಿದ್ಲು ಕೋಪದಲ್ಲಿ. ಇರಲಿ ಬಿಡಿ, ಎಲ್ಲ ಆಯ್ತಲ್ವಾ ಎಂದಾಗ ಅಲ್ಲಿಗೆ ಬಂದು ಋಷಭ್. ಛೀ ನಿಧಿ, ನೀನಿದ್ರಲ್ಲದೀಯಾ ಎಂದ ಕೋಪದಿಂದ. ಅವಳನ್ನು ತಪ್ಪಾಗಿ ತಿಳಿದು ಬಿಟ್ಟ ಅವ. ಅದು ಅಣ್ಣ ಎನ್ನುವಾಗ ಶಿವರಾಜ್ ಅವಳ ಭುಜ ಒತ್ತಿದ್ರು. ಅವನು ಅಲ್ಲಿರುವುದು ನೋಡಿಯೇ ಅಲ್ಲವೇ ಅವರು ಆ ಮಾತನಾಡಿದ್ದು. ಯಾರು ಅಣ್ಣ, ಯಾರಿಗೆ ಅಣ್ಣ ಎಂದು ಕೋಪದಿಂದ ಹೇಳಿದವ. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ ನಿಧಿ. ಇಷ್ಟು ದಿನ ನಿನ್ನ ಮನಸಾರೆ ತಂಗಿ ಅಂದ್ಕೊಂಡಿದ್ದೆ, ಆದರೆ ಈಗ ಅಂಥ ಪವಿತ್ರ ಸಂಬಂಧಕ್ಕೆ ನೀನು ಯೋಗಳೆಲ್ಲ ಎಂದು ಕೋಪದಿಂದ ಅಣ್ಣ ಎಂದಳು ನೋವಿನಿಂದ. ಅವನು ನಿಜವಾಗಿಯೂ ಅವಳನ್ನು ತಪ್ಪು ತಿಳಿದು ಬಿಟ್ಟನೆಂಬ ಭಯ ಅವಳಿಗೆ. ಯಾವ ಅಣ್ಣ? ನೀನು ನನಗೆ ಸ್ವಂತ ತಂಗಿ ಆಗಿರದೇ ಇದ್ರೇ ಚಂದವಿತ್ತು. ಇಷ್ಟು ದಿನ ಪ್ರೀತಿ ಕೊಟ್ಟ ಈ ಮನೆಗೆ ನೀನು ದ್ರೋಹ ಬಗೆತಿದೀಯಾ. ಈ ನೀಚನ ಜೊತೆ ಸೇರಿ ನಿನ್ನಿಂದ ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನೀನು ಅದಕ್ಕೂ ಕೆಟ್ಟ ವಿಷಯದದೆಂತು ಎಂದು ಮುಖ ತಿರುಗಿಸುವನು ನೋಡಿ ಒಳಗೆ ಖುಷಿಪಟ್ಟ ಶಿವರಾಜ್. ನನ್ನ ಮಗಳ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ಋಷಭ್, ಅವಳು ನನ್ನ ಮಗಳು ಎಂದರು ಅವಳ ಭುಜ ಬಳಸಿ. ನೀವು ನಿಮ್ಮ ಮಗಳೇ ಚೆನ್ನಾಗಿರಿ. ಮದುವೆ ಆದಮೇಲೆ ಒಂದು ನಾನು ಆ ಮನೆಯಲ್ಲಿ ಇರಲ್ಲ, ಇಲ್ಲ ಇವಳು ನನ್ನ ಮನೆಗೆ ಬರಬಾರ್ದು. ಉಂಡ ಮನೆಗೆ ದ್ರೋಹ ಬಗೆಯೋ ಮನುಷ್ಯರು ನೀವು. ಎಲ್ಲೋ ಬೀದಿಯಲ್ಲಿ ಬಿದ್ದವಳೆಲ್ಲ ಕೈಯಲ್ಲಿ ಎತ್ತಿಕೊಂಡು ಮುದ್ದಾಡಿದವರಿಗೆ ಕೆಡುಕು ಬಯಸಿದ ನೀನು ಎಂದಿಗೂ ಉದ್ಧಾರ ಆಗಲ್ಲ ಎಂದು ಅವಳಿಗೆ ಬೈದವ ಅಲ್ಲಿಂದ ನಡೆದರೆ ಒಳಗೆ ನೊಂದು ಹೋದಳು ನಿಧಿ ಅವನ ಆ ಪರಿಗೆ ಮಾತಿಗೆ. ಯಾಕೆ ಸರ್, ಅಣ್ಣನೆದುರು ನನ್ನನ್ನು ತಪ್ಪಿತಸ್ಥಳನಾಗಿ ಮಾಡಿದ್ರಿ ಎಂದಳು ಕೋಪದಿಂದ. ಏನಾಗಲ್ಲ ಬಿಡು, ಹೇಗಿದ್ರು ಹೋಗ್ತೀಯಾ, ಕೆಟ್ಟವಳಾಗಿ ಹೋಗು ಎಂದರು ನಗುತ್ತಾ. ಇಷ್ಟು ಕೀಳು ಮಟ್ಟದ ಯೋಚನೆ ಸರಿಯಲ್ಲ ಸರ್. ಪರವಾಗಿಲ್ಲ, ನಾನು ಅಮ್ಮನನ್ನು ಕರೆದುಕೊಂಡು ಇವತ್ತು ರಾತ್ರಿನೇ ಮನೆ ಬಿಟ್ಟು ಹೋಗ್ತೀನಿ ಎಂದು ಶಿವರಾಜ್ ಅವರ ನೋಡಲು. ಗುಡ್, ಆದಷ್ಟು ಬೇಗ ಒಳ್ಳೆ ಕಾರ್ಯ ಆದರೆ ಈ ಮನೆ ನೆಮ್ಮದಿಯಿಂದ ಇರುತ್ತೆ. ಹೋಗೋಕೆ ಹಣ ಏನಾದರೂ ಬೇಕಾ ಎಂದರು ಜೇಬಿಗೆ ಕೈ ಹಾಕಿ. ಬೇಡ ಸರ್, ಕೈಯಲ್ಲಿ ಶಕ್ತಿ ಇದೆ, ಅಮ್ಮ ಕೊಟ್ಟ ವಿದ್ಯೆ ಇದೆ, ಜೀವನ ಹೇಗೋ ನಡೆಯುತ್ತೆ, ಹಣದಿಂದ ಅಲ್ಲ ಎಂದು ನಡೆದಳು ಒಳಗೆ. ಅಂತೂ ಇಂದು ರಾತ್ರಿ ಪೀಡೆಗಳು ತೊಲಗುತ್ತೆ ಎಂದು ಖುಷಿಯಿಂದ ಒಳ ಬಂದರು ಶಿವರಾಜ್. ಮನೆಯವರ ಜೊತೆ ಕುಳಿತಿದ್ದ ತಮ್ಮ ತಂದೆಗೆ ಸನ್ನೆ ಮಾಡಿ ಹೇಳಿದರು ಒಳ ಬಂದು. ನಿಮ್ಮ ಸೊಸೆ ಮೊಮ್ಮಗಳು ಮನೆ ಬಿಟ್ಟು ಹೋಗ್ತಿದ್ದಾರೆ ಇವತ್ತು ಎಂದರು ಅವರ ಕಿವಿಯಲ್ಲೇ. ವಿಷಯ ಕೇಳಿ ಅವರೂ ಖುಷಿಯಾದರು. ಚಂದ್ರಕಾಂತ್, ಎಂಥ ವಿಷಯ ಹೇಳಿದೆ ಮಗನೇ. ಅಂತೂ ನಮ್ಮನೆಗೆ ಹಿಡಿದ ಗ್ರಹಣ ಹೋಯಿತು ಎಂದು ತುಂಬ ಸಂತೋಷಪಟ್ಟರು. ಬಹುಶಃ ಇದೇ ಅವರ ಸಂತೋಷದ ಖುಷಿ ಏನೋ. ಅದಾಗಲೇ 2 ನರಿಗಳ ಬೇಟೆಗೆ ಸಿಂಹ, ಚಿರತೆ ಜೊತೆಗೆ ಹುಲಿಯೂ ಹೊಂಚಾಗಿ ಕುಳಿತಿತ್ತು. ಅಲ್ಲಿಗೆ ಅವರ ಬಾಯಿಗೆ ಸಿಕ್ಕ ನರಿಗಳು ಬದುಕುವುದು ದೂರದ ಮಾತೆ. ಮತ್ತೆ ಸಿಗುವ. ನಾಳೆ ಬಲ್ಲ ಆ್ಯಕ್ಷನ್ ಎಪಿಸೋಡ್ ಜೊತೆ ಸಿಗ್ತೀನಿ, ಮತ್ತು ದೊಡ್ಡ ಎಪಿಸೋಡ್ ಹಾಕ್ತೀನಿ. ಈ ಎಪಿಗೆ ಜಾಸ್ತಿ ಕಮೆಂಟ್ ಬಂದರೆ ಮಾತ್ರ. ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಹೀಗೆ ಪ್ರೋತ್ಸಾಹಿಸ್ತಾ ಇರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.